ಇನ್ನು ಕೆಲವೇ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವುದು ನಿಶ್ಚಿತ. ರಾಜೀನಾಮೆ ಕೊಡುತ್ತೇನೆ ಎಂದು ಯಾರೂ ಕೂಡ ಹೇಳಲ್ಲ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್, ಬೆಳಗಾವಿ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಗ್ಗೆ ಸಭೆ ಮಾಡಲಾಯಿತು. ಸಭೆಯಲ್ಲಿ ಅಧಿಕಾರಿಗಳೊಂದಿಗೆ ವಿಮಾನ ನಿಲ್ದಾಣದ ಬಗ್ಗೆ ಚರ್ಚೆ ಮಾಡಲಾಯಿತು. ಬೆಳಗಾವಿ ಧಾರವಾಡ ನೇರ ರೈಲ್ವೆ ಕಾಮಗಾರಿಯನ್ನ ತ್ವರಿತಗತಿಯಲ್ಲಿ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಬೆಳಗಾವಿ ಪುಣೆ ವಂದೇ ಭಾರತ್ ರೈಲು ಈಗ ವಾರದಲ್ಲಿ 3 ದಿನ ಓಡಾಟ ನಡೆಸುತ್ತಿದೆ. ವಾರ ಪೂರ್ತಿ ವಂದೇ ಭಾರತ್ ರೈಲು ಸಂಚಾರ ಮಾಡಲು ಪ್ರಯತ್ನ ಮಾಡ್ತೇನೆ. ಬೆಳಗಾವಿಯಿಂದ ಬೆಂಗಳೂರಿಗೆ ವಂದೇ ಭಾರತ್ ರೈಲು ತರುವ ಜವಾಬ್ದಾರಿ ನನ್ನ ಮೇಲಿದೆ ಎಂದು ತಿಳಿಸಿದರು. 4 ಲೈನ್ ಏನು ರಸ್ತೆ ಆಗಬೇಕಲ್ಲ, ಅದಕ್ಕೆ ಈಗಾಗಲೇ ನಮ್ಮ ಉಸ್ತುವಾರಿ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು PWD ಡಿಪಾರ್ಟ್ಮೆಂಟು ಅವರೇ ಅದನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ತಿಳಿದು ಬಂದಂಥದ್ದು. ಆದಷ್ಟು ಬೇಗನೆ ಅದು ಕೆಲಸ ಆಗಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಧಿಕಾರಿಗಳು ಹೇಳಿದ್ದೇನೆ. ಹೀಗಾಗಿ ಒಟ್ಟು ಓವರಾಲ್ ಏರ್ಪೋರ್ಟ್ ಏನಿದೆಯಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೆ ಏನೊಂದು ತಯಾರಿ ಮಾಡಬೇಕು ಮತ್ತು ಇನ್ನೂ ಹೆಚ್ಚು ಮೂಲಭೂತ ಸೌಕರ್ಯ ಸಿಗಲಿಕ್ಕೆ ಪ್ರಯತ್ನ ಇರಬೇಕು, ಅದು ಮಾಡಿದ್ದೇವೆ. ಮತ್ತು ಅದರ ಜೊತೆಗೆ ಇನ್ನೇನು 2-3 ಇಶ್ಯೂ ಇದ್ದಾವೆಲ್ಲ, ಪೆಂಡಿಂಗ್ ಇಶ್ಯೂ. ಒಂದು, ಬೆಳಗಾವಿಯಿಂದ ಕಿತ್ತೂರು ಧಾರವಾಡದವರೆಗೆ ರೈಲ್ವೆ ಲೈನ್, ಅಲ್ಲೇನು 2 ವರ್ಷದಿಂದ ಆ ಲ್ಯಾಂಡ್ ಎಕ್ವಿಷನ್ ಮಂದಗತಿಯಿಂದ ನಡೀತಾ ಇತ್ತಲ್ಲ, ಅದಕ್ಕೆ ಸ್ಪೀಡಪ್ ಮಾಡಿದ್ದೇನೆ. ಒಂದು ಟೈಮ್ ಬಾಂಡ್ ಕೊಟ್ಟು, ಈಗ ಕಳೆದ ತಿಂಗಳ ಒಂದಿಷ್ಟು ಏನು ಟೈಮ್ ಬಾಂಡ್ ಕೊಟ್ಟಿದ್ದೆ. JMCನ ಆಗಿದ್ದಿಲ್ಲ ಎಷ್ಟೋ ಕಡೆ, ಈಗಾಗಲೇ ಭಾಳಷ್ಟು ಭಾಳಷ್ಟು ವಿಲೇಜಿಗೆ JMC ಮಾಡಿದ್ದಾರೆ ಮತ್ತು ಇನ್ನೊಂದು 3-4 ವಿಲೇಜ್ ಉಳಿದಿದ್ದಾವೆ. ಆಲ್ಮೋಸ್ಟ್ ಮೇಜರು ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿದೆ. ಹೀಗಾಗಿ ಇನ್ನು ವಿದಿನ್ ಫ್ಯೂ ಮಂತ್ಸ್ ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ. ಅದಾದಮೇಲೆ ರೈಲ್ವೆ ಕಾಮಗಾರಿ ಸ್ಟಾರ್ಟ್ ಮಾಡ್ತೇವೆ. ಮತ್ತು ಇದ್ರ ಜೊತೆಗೆ ಒಂದು ರಿಂಗ್ ರೋಡ್. ವೀಕ್ಷಕರೇ, TV20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ TV20 ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ.